ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಬೋವಿ ಜನಾಂಗದವರಿಗೆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ಎಸ್.ಜಿ. ಸಿದ್ದರಾಮಯ್ಯನವರಿಗೆ ಸಾಹಿತಿಗಳು ಮತ್ತು ವಿಚಾರವಂತರು ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪ್ರಮಾಣ ವಚನ ತಗೊಂಡದ್ದು ಯಾವತ್ತು ಗೊತ್ತಾ? ಬಸವ ಜಯಂತಿ ದಿನ 2013 ಮೇ 13ನೇ ತಾರೀಕು 2013 ಮೇ 13ನೇ ತಾರೀಕು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಪ್ರಮಾಣ ವಚನ ತಗೊಳ್ಳುವಾಗ ಅವತ್ತು ಬಸವ ಜಯಂತಿ ದಿನವೇ ತಗೋಬೇಕು ಅಂತೇಳಿ ತಗೊಂಡೆ. ಕಾರಣ ಯಾಕಪ್ಪ ಅಂತಂದರೆ ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಭಾಗ್ಯಗಳನ್ನು ಕೊಟ್ಟಿದ್ದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ಆ ಭಾಗ್ಯಗಳ ಜೊತೆಗೆ ಈ ನಿಗಮಗಳಿದ್ದಾವಲ್ಲ, ಬೋವಿ ಅಭಿವೃದ್ಧಿ ನಿಗಮ ಆಗ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇರಲಿಲ್ಲ. ಆಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತ್ತು ಪರಿಶಿಷ್ಟ ವರ್ಗದವರ ಅಭಿವೃದ್ಧಿ ನಿಗಮ, ಎಲ್ಲ ನಿಗಮಗಳಿರ್ತಕ್ಕಂಥ ಸಾಲ ಎಲ್ಲ ಮನ್ನಾ ಮಾಡಿಬಿಟ್ಟೆ. ಅದರಲ್ಲಿ ಬೋವಿ ಜನಾಂಗದರು ಬರ್ತಾರೆ. ಯಾಕೆ ಮಾಡಿದೆ ಅಂತಂದರೆ ಅವ್ರಿಗೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಲ ತೀರಿಸಲಿಕ್ಕೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದೆ.